ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಪತೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये. नारायणं निखिलपूर्णगुणैकदेहं निर्दोषं आप्यतमं आप्याखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं. श्रीगुरुभ्यो नमः. हरि ओಂ. ಯಾವಾಗ ಜರಾಸಂಧನ ಸಂಹಾರ ಆಯಿತೋ ಆವಾಗ ರಾಜಸೂಯ ಯಾಗ ಮಾಡಲಿಕ್ಕೆ ಎಲ್ಲ ಅಡೆತಡೆ ಏನಿತ್ತೋ ಎಲ್ಲ ಮುಗೀತು ಅಂತ ಆಯಿತು. ಅವನೊಬ್ಬನೇ ಇದ್ದದ್ದು. ಅವನ ಸಂಹಾರ ಭಗವಂತ ಭೀಮಸೇನನ ಮುಖಾಂತರ ಮಾಡಿಸಿ ಆಮೇಲೆ ವೇದವ್ಯಾಸರು ಏನು ಎಲ್ಲ ಸಿದ್ಧತೆಯನ್ನು ಶುರು ಮಾಡೋಣ ಅಂತೇಳಿದರು. ಮೊದಲು ನೀವು ದಿಗ್ವಿಜಯ ಮಾಡಿ ಬನ್ನಿ. 4 ಜನ 4 ದಿಕ್ಕಿಗೆ ಹೋಗಿ ಎಲ್ಲ ದಿಗ್ವಿಜಯ ಮಾಡಿ ಬೇಕಾದಷ್ಟು ಹೇರಳ ಕಪ್ಪ ತಗೊಂಬಂದಿದ್ದಾರೆ. ಸುವರ್ಣ ರತ್ನ ಸಂಚಯ ಅಷ್ಟು ದೊಡ್ಡ ರಾಶಿ ಬಿದ್ದಿದೆ ಸುವರ್ಣ ರತ್ನ ಸಂಚಯದ್ದು. ಇಡೀ ಆ ಯಾಗಶಾಲೆಯ ಕಂಬಗಳು ಪ್ರಾಕಾರಗಳು ಮುಚ್ಚಿಗೆ ಎಲ್ಲವೂ ಕೂಡ ರತ್ನ ಮತ್ತು ಸುವರ್ಣಮಯವಾಗಿದೆ. ಎಲ್ಲ ಪಾತ್ರೆಗಳು ಸುವರ್ಣದ್ದೇ ಪಾತ್ರೆಗಳು, ಪಾತ್ರ ಇನ್ನು ಎಲ್ಲ ಬೇಕಾದ ಇನ್ನು ಸಾಧನೆಗಳು ಎಲ್ಲ. ಹೀಗೆ ಇನ್ನು ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳುವಾಗ ವೇದವ್ಯಾಸಾಚಾರ್ಯರು, ಪರಶುರಾಮಾಚಾರ್ಯರು, ಶ್ರೀಕೃಷ್ಣ, ಅದಲ್ಲದೆ ಪಾಂಡವರು, ದ್ರೌಪದಿ ಸಮೇತ ಪಾಂಡವರ ಪತ್ನಿಯಂದಿರು, ಅದಷ್ಟು ಅಲ್ಲದೆ ಎಲ್ಲ ರಾಜರುಗಳು ಬಂದಿದ್ದಾರೆ. ಇವರು ದಿಗ್ವಿಜಯ ಮಾಡುವಾಗಲೇ ಎಲ್ಲಿಗೂ ಆಹ್ವಾನ ಕೊಟ್ಟು ಬಂದಿದ್ದಾರೆ. ರಾಜರುಗಳು, ಅವರ ಮಂತ್ರಿಗಳು, ಅವರ ಸಂಬಂಧದವರು ಎಲ್ಲ ಬಂದಿದ್ದಾರೆ. ಎಲ್ಲ ಅಂತೇಳಿದರೆ ಈ ವೈಭವ ನೋಡಲಿಕ್ಕೆ 4 ಕಡೆಯಿಂದ ಬಂದಿದ್ದಾರೆ. ಇಲ್ಲಿ ಭೀಷ್ಮ, ದ್ರೋಣ, ಆಮೇಲಿಂದ ವಿದುರ, ಆಮೇಲಿಂದ ಎಲ್ಲ ಧೃತರಾಷ್ಟ್ರನ ಎಲ್ಲ ಮಕ್ಕಳು, ಅವರ ಹೆಂಡತಿಯಂದಿರು, ಅವರ ಮಕ್ಕಳು ಎಲ್ಲ ಬಂದಿದ್ದಾರೆ ಅಂತೇಳಿದರೆ ಯಾರನ್ನೂ ಬಿಡಲಿಲ್ಲ. ಬಾಲ್ಯಕ ಅವನ ಮಗ ಸೋಮದತ್ತನ ಮಗ 3 ಮಕ್ಕಳು ಯಾರು ಭೂರಿಶ್ರವಸ್ಸು, ಭೂರಿ, ಶಲ. ಸೊ ಅವರ ಹೆಂಡತಿಯಂದಿರು, ಮಕ್ಕಳು ಅಂತೇಳ್ಕೊಂಡು ಯಾರು ಎಲ್ಲ ಋಷಿಮುನಿಗಳು, ಎಲ್ಲ ವೇದ ಪಾರಂಗತರು ಎಲ್ಲ ಬಂದುಬಿಟ್ಟಿದ್ದಾರೆ. ಯಜ್ಞವಲ್ಕ್ಯಾದಿ ಎಲ್ಲ ಋಷಿಗಳು ಎಲ್ಲ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಮುಂದೆ ಇನ್ಯಾರು ಬರಲಿಕ್ಕಿದ್ದಾರೆ ಅಂತ ನೋಡುವ. ವೈಲೇರೆ ಸರ್ವೇ ಬಲಭದ್ರ ಪುರೋಗಮಾಃ ರುಕ್ಮಿಣೀ ಸತ್ಯಭಾಮಾದ್ಯ ಮಹಿಷ್ಯ ಕೇಶವಸ್ಯ ಚ. 241ನೇ ಶ್ಲೋಕ. ಈಗ ಬ್ರಹ್ಮಾದಿ ದೇವತೆಗಳು, ಭೀಷ್ಮಾಚಾರ್ಯರಂತ ಹಿರಿಯರು ಎಲ್ಲರೂ ಬಂದಾಯಿತು. ಇನ್ನು ಈ ರಾಜಸೂಯಕ್ಕೆ ಯಾರೆಲ್ಲ ಬಂದರು ಅಂತ ಕೇಳಿದ್ರೆ ಬಲರಾಮನೇ ಮೊದಲಾಗಿಯುಳ್ಳ ಎಲ್ಲ ಯಾದವರು ಕೂಡ ಬಂದರಂತೆ. ಹಾಗೆ ಶ್ರೀಕೃಷ್ಣನ ರುಕ್ಮಿಣಿ, ಸತ್ಯಭಾಮ ಮೊದಲಾದ ಜಾಮವತ್ಯಾದಿ 6 ಪಟ್ಟದ ಅರಸಿಯರು ಅಲ್ಲದೆ ಅವನ 16,100 ಹೆಂಡಂದಿರು ಕೂಡ ಆ ಯಜ್ಞಸ್ಥಳಕ್ಕೆ ಬಂದರಂತೆ. ತಥೈವ ಯಾದವ ಸರ್ವೇ ಬಲಭದ್ರ ಪುರೋಗಮಾಃ ರುಕ್ಮಿಣೀ ಸತ್ಯಭಾಮಾದ್ಯ ಮಹಿಷ್ಯಃ ಕೇಶವಸ್ಯ ಚ. ತಥೈವ ಹಾಗೇನೆ ಯಾದವ ಸರ್ವೇ ಎಲ್ಲ ಯಾದವರದು. ಈಗ ಯಾದವರದು ಸೆಟ್ಟು ಬಂತು. ಬಲಭದ್ರ ಪುರೋಗಮಾಹ ಮೊದಲು ಎದುರುಗಡೆ ಯಾರು ಬರ್ತಿರೋದು? ಬಲರಾಮ. ಬಲಭದ್ರ ಪುರೋಗಮಾಹ. ಪುರ ಅಂದರೆ ಎದುರುಗಡೆ, ಪುರೋ ಆಗಮಾಹ ಅಂದರೆ ಎದುರುಗಡೆಯಿಂದ ಬರ್ತಾ ಇರುವುದು ಕಾಣಿಸ್ತಾ ಇದೆ ಬಲರಾಮ. ಅವನ ಹಿಂದೆ ಎಲ್ಲ ಯಾದವರು, ಜತೆಗೆ ರುಕ್ಮಿಣಿ, ಸತ್ಯಭಾಮ. ಸೊ ಶ್ರೀಕೃಷ್ಣನ 2 ಪಟ್ಟಮಹಿಷಿಯರು, ಇನ್ನು ಉಳಿದ 6 ಮಹಿಷಿಯರು, ಒಟ್ಟಿಗೆ 8 ಜನ ಪಟ್ಟಮಹಿಷಿಯರು, ಆಮೇಲೆ 16,100 ಜನ ಮಡದಿಯರು ಅವರು ಕೂಡ. ಸೊ ಎಲ್ಲ ಬಂದಿದ್ದಾರೆ ಅಂತೇಳಿದರೆ ಒಂದೊಂದು ಸೆಟ್ಟು ಅಂತೇಳಿದರೆ ಎಷ್ಟೆಷ್ಟು ಜನ ಬಂದಿದ್ದಾರೆ. ಈ ವೈಭವ, ಇವರು ಬರುವುದನ್ನು ನೋಡುವುದೇ ಒಂದು ವೈಭವ. ಇವರು ಬಂದ ಮೇಲೆ ಉಳಿದವರು ಬಂದು ಇವರನ್ನು ನೋಡುವುದೇ ವೈಭವ. ಸೊ ಇದು ಜಾತ್ರೆ ಅಂತ ಹೇಳಿದರೆ ಹೀಗೆ
ನೀವು ಅಲಹಾಬಾದ್ನಲ್ಲಿ ಆದ ಕುಂಭಮೇಳವನ್ನು ಎಣಿಸ್ಕೊಳ್ಬೋದು. ಯಾರೆಲ್ಲ ಹೋಗಿದ್ದೀರೋ, ಸೊ ಈಗ ಅವರು ಬಂದರು ಅಂತ, ಅವ್ರದ್ದು ರಥ ಬಂದು ಅಂತ. ಕುಂಭಮೇಳಕ್ಕೆ ಬರುವಾಗೆಲ್ಲ ರಥದಲ್ಲೇ ಬರೋದು ತಾನೇ, ಎಲ್ಲ ನಾಗ ಸನ್ಯಾಸಿಗಳು. ಸೊ ಇವತ್ತು ಆ ಕಡೆಯವರು ಬಂದರು, ಇವತ್ತು ಈ ಕಡೆಯವರು ಬಂದರು, ಇವತ್ತು ಈ ಅಖಾಡದವ್ರು ಬಂದರು, ಇವತ್ತು ಈ ಅಖಾಡದವ್ರು ಬಂದರು, ಇವತ್ತು ಈ ಸ್ವಾಮಿಗಳು ಬಂದರು, ಆ ಸ್ವಾಮಿಗಳು ಬಂದರು, ಯಾವುದು ಮಂತ್ರಿಗಳು ಬಂದರು ಅಂತ ಹೇಳ್ಕೊಂಡು ಒಂದೊಂದು ಸಟ್ಟು ಬರುವಾಗ ಒಂದು 50-100 ಜನ. ಅಂದರೆ ಮೇಳ ಯಾವ ರೀತಿ ಕುಂಭಮೇಳವೋ ಆ ರೀತಿ ಇದು ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ ಅನ್ನುವಂಥದ್ದು ಕೂಡ ಇದು ಒಂದು ಯಾವ ಮೇಳಕ್ಕೂ ಕಡಿಮೆ ದೊಡ್ಡ ಮೇಳ ಅಂತ. ಸೊ ಹೀಗೆ ಈ ಮೇಳದ ವೈಭವ ಈ ರೀತಿ ಇದೆ. ಇದಕ್ಕೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ 241ನೇ ಶ್ಲೋಕಕ್ಕೆ ಹಾಗೆ ಬಲರಾಮ ಮೊದಲಾದ ಸರ್ವೇ ಯಾದವಾಹ ಸಕಲ ಯಾದವರು ಬಂದರು. ಬಲಭದ್ರ ಪುರೋಗಮಾಹ, ಬಲಭದ್ರ ಎದುರುಗಡೆ ಬರ್ತಾ ಇದ್ದಾನೆ. ಮೊದಲಾದ ಪುರೋಗಮಾಹ. ಸೊ ರುಕ್ಮಿಣಿ ಸತ್ಯಭಾಮೆ ಮೊದಲಾದ ಕೃಷ್ಣನ ಎಲ್ಲ ಮಹಿಷಿಯರು, ಅಷ್ಟಮಹಿಷಿಯರು ಮತ್ತು ಅವರು ಹೆಂಡಂದಿರು ಎಲ್ಲರೂ ಬಂದಿದ್ದಾರೆ, ಮಕ್ಕಳು ಎಲ್ಲ ಬಂದಿದ್ದಾರೆ, ಎಲ್ಲ ಯಾದವರು ಬಂದಿದ್ದಾರೆ. ಯಾದವರೇ 1,000 ಜನ ಆಗ್ಬೋದು. ಈ ರೀತಿ ನೆಕ್ಸ್ಟ್ ಶ್ಲೋಕ ಬೈಲಾರೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೋವಿರೇ ಗೋತ್ರ ಪರಿಪೂರ್ಣ ಚಿತ್ತನೋ ವ್ಯಾಸ ಏವ ಭಗವಾನ್ ಬಭೂವಃ. 242ನೇ ಶ್ಲೋಕ. ಎಲ್ಲಾ ಲೋಕದ ಜನರಿಗೆ ಒಂದು ಕಡೆ ಮೇಲನ ಉಳ್ಳ ಆ ಯಜ್ಞ ಸ್ಥಳದಲ್ಲಿ ತತ್ವನಿಷ್ಠೆಯ ಉದ್ದೇಶಕ ವಿಚಾರ ಗೋಷ್ಠಿಗಳು ಆದವು. ಆ ಗೋಷ್ಠಿಗಳಲ್ಲಿ ಪರಿಪೂರ್ಣ ಚಿದಾನಂದ ಸ್ವರೂಪರಾದ ಪೂಜ್ಯಾದ ವೇದವ್ಯಾಸರೇ ಪ್ರಾಶ್ನಿಕರು ಆದರಂತೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೂವಿರೇ ತತ್ವ ನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸ ಏವ ಭಗವಾನ್ ಬಭೂವಃ. ತತ್ರ ಆ ಯಾಗಶಾಲೆಯಲ್ಲಿ ಸರ್ವ ಜಗತ್ ಏಕ ಸಂಗಮೇ, ಇಡೀ ಜಗತ್ತು ಒಂದು ಕಡೆ. ಸರ್ವ ಜಗತ್ತು ಅಂದರೆ ಎಲ್ಲ ಋಷಿಗಳು, ಋಷಿಮುನಿಗಳು, ದೇವತೆಗಳು, ಬ್ರಹ್ಮರುದ್ರಾದಿಗಳು, ಇಂದ್ರ, ಎಲ್ಲ ದೇವತೆಗಳು ಬಂದಿದ್ದಾರೆ. ಭಗವಂತನ 3 ಅವತಾರ. ಸೊ ಭಗವಂತನ ಎಲ್ಲ ಹೆಂಡಂದಿರು, ಪಟ್ಟಮಹಿಷಿಯರು, 16,100 ಜನ ಅವರು ಹೆಂಡತಿಯಂದಿರು, ಮತ್ತು ಇಡೀ ಯಾದವರು ಅವರು ಬಂದಿದ್ದಾರೆ. ಇಡೀ ಇಲ್ಲಿಂದ ಹಸ್ತಿನಾವತಿಯಿಂದ ಪೂರ್ತಿ ದೊಡ್ಡ ಸಟ್ಟೆ ಬಂದಿದೆ, ಯಾರು ಬರಲಿಲ್ಲ ಅಂತಿಲ್ಲ, ಎಲ್ಲ ಬಂದಿದ್ದಾರೆ. ಇವರು ಯಾರನ್ನೆಲ್ಲ ದಿಗ್ವಿಜಯದ ಸಮಯದಲ್ಲಿ ಎಲ್ಲ ರಾಜರುಗಳನ್ನು ಕರೆದಿದ್ದಾರೆ, ಎಲ್ಲ ರಾಜರುಗಳು ಬಂದಿದ್ದಾರೆ. ಹೀಗೆ ಸರ್ವ ಜಗತ್ತು, ಎಲ್ಲ ಇಡೀ ಜಗತ್ತು ಅನ್ನುವಂಥದ್ದು ಇಲ್ಲಿ ಒಟ್ಟಾಗಿದೆ. ಸರ್ವ ಜಗತ್ತು ಏಕ ಸಂಗಮೇ, ಒಂದು ಕಡೆ ಸಂಗಮ ಆಗಿದೆ ಈ ಯಜ್ಞ ಶಾಲೆಯಲ್ಲಿ. ಏಕ ಸಂಗಮೆ, ಸಂಗಮ ಅಂದರೆ ಗೊತ್ತಲ್ವ, 3 ನದಿಗಳು ಒಂದು ಕಡೆ ಸೇರುವಂಥದ್ದು. ಇಡೀ ಜಗತ್ತಿನ ಎಲ್ಲರೂ ಋಷಿಮುನಿಗಳು, ರಾಜರುಗಳು, ಆಮೇಲೆ ದೇವತೆಗಳು, ಯಾದವರು, ಆಮೇಲೆ ಕೌರವರು, ಪಾಂಡವರು ಎಲ್ಲ ಯಾರೆಲ್ಲ ಇದ್ದಾರೆ ಎಲ್ಲ ಬಂದಿದ್ದಾರೆ. ಎಲ್ಲ ರಾಜರುಗಳು ಎಷ್ಟು ದೇಶ ಉಂಟ ಎಲ್ಲ ಬಂದಾಗಿದೆ. ಸೊ ಹಾಗಾದರೆ ಸರ್ವ ಜಗತ್ತು ಏಕ ಸಂಗಮೆ, ಒಂದು ಕಡೆಯಲ್ಲಿ ಏಕ ಸಂಗಮ ಆಗಿದೆ, ಒಟ್ಟುಗೂಡಿದೆ. ಅಲ್ಲಿ ಒಟ್ಟುಗೂಡಿದಾಗ ಒಂದು ಯಜ್ಞ, ಆ ಯಜ್ಞವನ್ನು ನೋಡುವಂಥದ್ದೊಂದು ಚೆಂದ ಅಂತೇಳಿದರೆ, ಹಿಂದಿನ ಕಾಲದಲ್ಲಿ ಈಗ ಒಂದು ಪ್ರವಚನ ಅಂತ ಹೇಳ್ತಾರೆ, ಭಾಳ ಕಡಿಮೆ ಅಂತೇಳಿದರೆ ಎಲ್ಲಿಯೂ ನಿಮಗೆ ಅಷ್ಟು ಸಿಗುವುದಿಲ್ಲ. ಕೆಲವು ದಿಕ್ಕಿನಲ್ಲಿ ಮಾತ್ರ ಅಂಥ ಒಂದು ದೊಡ್ಡ ಒಂದು ಸಮಾರಂಭದಲ್ಲಿ ಒಂದು ಪ್ರವಚನ ಅಂತ ಕೇಳಲಿಕ್ಕೆ ಸಿಗ್ತದೆ. ಅದೇ ಥರ ಇಲ್ಲಿ ತತ್ವನಿರ್ಣಯ ಕಥಾ, ತತ್ವನಿರ್ಣಯ ಅಂತೇಳಿದರೆ ಭಗವಂತನ ಬಗ್ಗೆ ನಡೆಯುವಂಥದ್ದು, ಭಗವಂತನನ್ನು ತಿಳ್ಕೊಳ್ಳುವಂಥದ್ದು, ಅದೇ ತತ್ವಜ್ಞಾನ, ಮೋಕ್ಷ ಸಿಗುವಂಥದ್ದು ಹೇಗೆ ಅನ್ನುವಂಥದ್ದು. ಸೊ ಶ್ರವಣ, ಮನನ, ನಿಧಿಧ್ಯಾಸನ, ವೈರಾಗ್ಯ ಹೇಗೆ ಬರ್ತದೆ, ಸೊ ಭಕ್ತಿ ಹೇಗೆ ಬರ್ತದೆ, ಭಗವಂತನ
ಪ್ರಸಾದ ಹೇಗೆ ಸಿಗ್ತದೆ? ಭಗವಂತನ ಪ್ರಸಾದ ಯಾವಾಗ ನಮಗೆ ಪ್ರಸನ್ನತೆ ಸಿಗ್ತದೋ, ಭಗವಂತನಿಗೆ ಯಾವಾಗ ಗೊತ್ತಾಗ್ತದೋ ಈ ಭಕ್ತನಿಗೆ ನಾನು ನನ್ನ ಸಾಕ್ಷಾತ್ಕಾರವನ್ನು ಕೊಡಬೇಕು ಅಂತ, ಅದೇ ಅಪರೋಕ್ಷ ಜ್ಞಾನ. ಅಲ್ಲಿಂದ ಪ್ರಾರಬ್ಧ ಕರ್ಮ ಅನುಭವಿಸಿ ಭಗವಂತನ ವಿಶೇಷ ಪ್ರಸಾದ ಅನುಗ್ರಹವನ್ನು ಪಡೆದ ಆ ಅಪರೋಕ್ಷ ಜ್ಞಾನಿ ಮೋಕ್ಷವನ್ನು ಪಡೆಯುತ್ತಾನೆ ಅನ್ನುವಂಥದ್ದು ಇದು ತತ್ವ ನಿರ್ಣಯ. ತತ್ವ ನಿರ್ಣಯ ಕಥಾ ಅಂತ ಹೇಳಿದರೆ ಏನಂತ ಹೇಳಿದರೆ, ಗುರು ಶಿಷ್ಯರ ಮಧ್ಯದಲ್ಲಿ ನಡೆಯುವಂತಹ ವಾದಗಳಿಗೆ ಕಥಾ ಅಂತ ಹೆಸರು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದೇನು ಇಂಪಾರ್ಟೆಂಟ್ ಇರುವುದಿಲ್ಲ. ಯಾವುದು ಮುಖ್ಯ ಅಂತ ಹೇಳಿದರೆ ಸರಿಯಾದ ತತ್ವಕ್ಕೆ ನಿರ್ಣಯಕ್ಕೆ ಬಂದು ಇರುವಂಥದ್ದು, ಅದು ತತ್ವ ನಿರ್ಣಯ. ಸೊ ಅದರಲ್ಲಿ ಯಾರು ಗೆದ್ದರು ಯಾರು ಸೋತರು ಏನು ತೊಂದರೆ ಇಲ್ಲ, ತತ್ವ ನಿರ್ಣಯ ಮಾತ್ರ ಆಗಬೇಕು. ಸೊ ಆ ರೀತಿ ಅಂತೂ ಎರಡು ಪಾರ್ಟಿ ಇರ್ತಾರೆ. ಸೊ ಆಯ್ತಲ್ಲ. ಸೊ ಕಥಾ, ಆಮೇಲೆ ಎರಡು ಪಾರ್ಟಿ ಇದ್ದು ಬಿಟ್ಟು ಇಬ್ಬರು ಮಹಾವಿದ್ವಾಂಸರುಗಳು ಅವರ ಮಧ್ಯದಲ್ಲಿ ವಾದ ನಡೆದರೆ ಅದಕ್ಕೆ ಜಲ್ಪ ಅಂತಲೂ ಹೇಳ್ತಾರೆ. ಸೊ ಹೀಗೆ ಕಥಾ, ತತ್ವ ನಿರ್ಣಯ, ಜಲ್ಪ, ಹೀಗೆ. ಸೊ ಈಗ ಎರಡು ಪಾರ್ಟಿ ಇದ್ದಾರೆ ಅಂತ ಹೇಳಿದ ಕೂಡಲೇ ತತ್ವ ನಿರ್ಣಯ ಕಥಾ ಬಬೂವಿರೆ ಅಂದರೆ ನಡೆದುವು ಅಂತ ಹೇಳ್ತಾರೆ. ಇದು ಸಾಮಾನ್ಯ ಒಂದು ದಿವಸದಲ್ಲಿ ಮುಗಿಯುವಂಥ ಯಜ್ಞ ಅಲ್ಲ, ಆದ್ದರಿಂದ ಸುಮಾರು ತತ್ವ ನಿರ್ಣಯಗಳು ನಡೆದಿವೆ. ಬಬೂವಿರೆ. ನಂತರ ಪ್ರಾಶ್ನಿಕೋತ್ರ ಅಂತೇಳಿದರೆ ವಾದ ನಡೆಯುವಾಗ ಎರಡು ವಾದಿ ಪ್ರತಿವಾದಿಗಳಿರ್ತಾರೆ. ಅಂದರೆ ವಾದಿ ಅವನು ಹೇಳಿದ್ದನ್ನು ನಾನು ಹೇಳಿದ್ದೆಲ್ಲ ಸರಿ ಅಂತ ಅವನು ಹೇಳ್ತಾನೆ, ಪ್ರತಿವಾದಿ ನಾನು ಹೇಳಿದ್ದು ಎಲ್ಲ ಸರಿ ಅಂತ ಅವನು ಹೇಳ್ತಾನೆ. ಯಾರಾದ್ರೊಬ್ಬರು ಬೇಕಲ್ಲ ಜಡ್ಜ್ ಅಂತೇಳಿ. ಸೊ ಅದಕ್ಕೆ ಹೆಸರು ಪ್ರಾಶ್ನಿಕರು ಅಂತೇಳಿದರೆ ಜಡ್ಜ್. ಅವರು ಹೇಳ್ತಾರೆ ಇಲ್ಲ ನೀನು ಹೇಳಿದ್ದು ಇದು ಸರಿ ಇಲ್ಲ, ಈ ಪಾಯಿಂಟ್ ಸರಿ ಇಲ್ಲ, ಇದನ್ನು ಮತ್ತೆ ನೀನು ಹೇಳು, ಇದು ಹಾಗೆ ಅಲ್ಲ ಹೇಳುವಂಥದ್ದು, ನೀನು ಯಾವ ಸಿದ್ಧಾಂತವನ್ನು ಹೇಳಲಿಕ್ಕೆ ಹೊರಟಿದ್ದಿ, ಏನು ನಿಂದು ವಿಚಾರ ಏನು ಅದನ್ನು ಮೊದಲು ಇಡು ಎಂದು ಏನೆಲ್ಲ ಆಗಬೇಕೋ ಎಲ್ಲ ಪ್ರಾಶ್ನಿಕರು ಹೇಳ್ತಾರೆ, ಜಡ್ಜ್. ಸೊ ಈ ಪ್ರಾಶ್ನಿಕ ಅತ್ರ ಪ್ರಾಶ್ನಿಕರಾಗಿ ಯಾರು ಅಂತ ಹೇಳಿದರೆ ಅಲ್ಲಿ ಇದ್ದಾರಲ್ವ, ಪರಶುರಾಮಾಚಾರ್ಯರಿದ್ದಾರೆ, ವೇದವ್ಯಾಸಾಚಾರ್ಯರಿದ್ದಾರೆ. ಸೊ ಅವರು ಇರುವಾಗ ಇನ್ಯಾರಾದರೂ ಪ್ರಾಶ್ನಿಕರು ಬೇಕಾ? ಸೊ ಪ್ರಾಶ್ನಿಕ ಅತ್ರ ಅಲ್ಲಿ ಪರಿಪೂರ್ಣ ಚಿದ್ಘನ, ಪರಿಪೂರ್ಣ ಗುಣಗಳಿರುವಂತಹ ಚಿತ್ ಅಂದರೆ ಜ್ಞಾನದ ಘನ ಅಂತ ಹೇಳಿದ್ರೆ ಏನು, ಜ್ಞಾನದ ಭಂಡಾರ ಅಂತ ನಾವು ಹೇಳೋದಿಲ್ವ, ಅವರು ಜ್ಞಾನದ ಭಂಡಾರ ಅಂತ, ಅದು ಜ್ಞಾನ ಘನ, ಚಿತ್ ಘನ. ಯಾರು? ಎಲ್ಲ ಗುಣಗಳಿಂದ ತುಂಬಿ ಎಲ್ಲ ಜ್ಞಾನವನ್ನು, ಪೂರ್ಣ ಜ್ಞಾನ, ಪೂರ್ಣ ಸುಖ, ಪೂರ್ಣ ಶಕ್ತಿ ಹೊಂದಿರುವಂತಹ ವೇದವ್ಯಾಸಾಚಾರ್ಯರು. ಪರಿಪೂರ್ಣ ಚಿದ್ಘನ ವ್ಯಾಸ ಏವ ಅಂದರೆ ವೇದವ್ಯಾಸರೇ ಭಗವಾನ್ ಪರಿಪೂರ್ಣ ಚಿದ್ಘನ. ಭಗವಂತನು ಪರಿಪೂರ್ಣ ಗುಣಗಳಿಂದ ತುಂಬಿ ಪೂರ್ಣ ಜ್ಞಾನದ ಭಂಡಾರವೇ ಆದ ವೇದವ್ಯಾಸಾಚಾರ್ಯರೇ ಸ್ವಂತ ಭಗವಂತನೇ ಏನು ನಡೆಸ್ತಾ ಇದ್ದಾರೆ, ಆ ಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅವರೇ ಅದರ ಜಡ್ಜ್ ಆಗಿ ಕೂತಿದ್ದಾರೆ ವೇದವ್ಯಾಸರು. ಏನು ವೈಭವ ನೋಡಿ, ಭಗವಂತನೇ ಜಡ್ಜಾಗಿ ಕೂತಿರುವಂತಹ ಆ ತತ್ವ ನಿರ್ಣಯದ ವಾದ ಪ್ರತಿವಾದಗಳು ನೋಡಲಿಕ್ಕೆ ಎಷ್ಟು ಚೆಂದ ಇರ್ಬೋದು ಅಂತ ಹೇಳಿದ್ರೆ, ವ್ಯಾಸ ಏವ ಭಗವಾನ್, ಅವರೇ ಪ್ರಾಶ್ನಿಕ ಬಭೂವ, ಅವರೇ ಜಡ್ಜಾಗಿದ್ದಾರೆ. 242ನೇ ಶ್ಲೋಕಕ್ಕೆ ಸಮಸ್ತ ಜಗತ್ತು ಸರ್ವ ಜಗತ್ ಏಕಸಂಗಮೇ, ಒಂದು ಕಡೆ ಎಲ್ಲ ಜಗತ್ತು ಹಾಗೆ ಪ್ರಧಾನವಾಗಿ ನೆರೆದಿದ್ದ ಆ ಯಾಗಮಂಟಪದಲ್ಲಿ ತತ್ವ ನಿರ್ಣಯಕ್ಕೋಸ್ಕರ ಬಗೆಬಗೆಯ ಶಾಸ್ತ್ರ ಚರ್ಚೆಗಳು ನಡೆದುವು. ಶಾಸ್ತ್ರಗೋಷ್ಠಿಗಳು ನಡೆದುವು, ತತ್ವ ನಿರ್ಣಯ ಗೋಷ್ಠಿಗಳು ನಡೆದುವು. ಅಲ್ಲಿ ಪರಿಪೂರ್ಣ ಗುಣಗಳಿಂದ ತುಂಬಿದ ಜ್ಞಾನದ ಭಂಡಾರ, ಜ್ಞಾನದ ಸ್ವರೂಪವೇ ಆದ ವೇದವ್ಯಾಸ ದೇವರೇ, ಸ್ವತಃ ನಾರಾಯಣನೇ, ವೇದವ್ಯಾಸ ದೇವರೆಂದರೆ ಭಗವಂತನೇ, ನಾರಾಯಣನೇ
ಪ್ರಾಶ್ನಿಕನಾಗಿ ಕೂತಿದ್ದಾರೆ ವೈಭವೋಪೇತವಾಗಿ ಅನ್ನುವಂಥದ್ದು. ಸೊ ಸಮಸ್ತ ಜಗತ್ತು ನೆರೆದ ಆ ಯಾಗಶಾಲೆಯಲ್ಲಿ ನಡೆದ ಅತ್ಯಂತ ಪ್ರಧಾನವಾದ ಕಾರ್ಯ ತತ್ವನಿರ್ಣಯಕ್ಕೋಸ್ಕರ ಶಾಸ್ತ್ರ ಚರ್ಚೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನಾವು ಮಾಡುವಂತಹ ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತವೆ. ಇಲ್ಲಿ ಯಾವ ಕರ್ಮ ಮಾಡ್ತಾ ಇದ್ದಾರೆ? ಯಜ್ಞ ಮಾಡ್ತಾ ಇದ್ದಾರೆ. ಸೊ ಈ ಯಜ್ಞ ಮಹಾನ್ ಯಜ್ಞ ಮಾಡ್ತಾ ಇರುವಂಥದ್ದು. ಯಾವುದೇ ನೀವು ಆ ಪುಣ್ಯಕರವಾದ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದರೆ ಅಲ್ಲಿ ಇಂತಹ ಜ್ಞಾನ ಕಾರ್ಯ ಕೂಡ ನಡಿಬೇಕು ಅನ್ನುವಂಥದ್ದು. ಆ ಜ್ಞಾನ ಕಾರ್ಯದಿಂದ ಜನರು ಎಲ್ಲ ತಿಳ್ಕೊಂಡು ಜ್ಞಾನವನ್ನು ಪಡೆದು ನಾವು ಕೂಡ ತತ್ವಜ್ಞಾನ ಯಾಕೆ ಪಡಿಬಾರದು, ನಾವು ಭಗವಂತನ ಮೋಕ್ಷ ಸಾಧನೆ ಯಾಕೆ ಮಾಡಬಾರದು ಅನ್ನುವಂತಹ ಆ ತಲೆಯಲ್ಲಿ ಅವರಿಗೆ ಅದು ಮೂಡಬೇಕು. ನಾವು ಯಾಕೆ ಈ ಕ್ಲಾಸಿಗೆ ಸೇರಿಕೊಳ್ಬಾರದು, ನಾವು ಕೂಡ ಯಾಕೆ ಕಲಿಬಾರದು, ನಾವು ಯಾಕೆ ಆಧ್ಯಾತ್ಮ ಈ ದಾರಿಯಲ್ಲಿ ಸ್ವಲ್ಪ ಹೋಗಬಾರದು ಅನ್ನುವಂಥದ್ದು. ಸೊ ಆ ಒಂದು ಏನು ಟ್ರಿಗರ್ ಆಗೋದು ಅಂತ ಹೆಸರು ಅದಕ್ಕೆ, ಅದು ಬರಬೇಕು. ಎಲ್ಲಿ? ತಲೆಯಲ್ಲಿ, ಬುದ್ಧಿಗೆ ಅದು ಹೊಳೆಯಬೇಕು, ನಾನು ಕೂಡ ಇದರಲ್ಲಿ ಸೇರಬೇಕು ಅನ್ನುವಂಥದ್ದು. ಸೊ ಅದಕ್ಕೋಸ್ಕರನೇ ಈ ಎಲ್ಲ ಗೋಷ್ಠಿಗಳು ಇರುವಂಥದ್ದು. ನಂತರ ಶಾಸ್ತ್ರ ಚರ್ಚೆ, ಅದರಲ್ಲಿ ಚರ್ಚೆ ಅಂತ ಹೇಳಿದರೆ ವಾದ, ಜಲ್ಪ, ವಿತಂಡ ಅಂತ ಮೂರು ಬಗೆ ಇದೆ. ಸೊ ತತ್ವ ನಿರ್ಣಯ ಒಂದೇ ಗುರಿ ಅಂತ ಆದರೆ ಅದರಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ ನಡೆಯುವಂಥ ಶಾಸ್ತ್ರ ಚರ್ಚೆ ಅದು, ಆಯಿತಾ. ನಂತರ ಈಗ ಇಬ್ಬರು ವಾದ ಮಾಡುವಾಗ ವಾದಿ ಪ್ರತಿವಾದಿ ಯಾರು ಗೆಲ್ತಾರೆ ಅಂತ ಪ್ರಾಶ್ನಿಕರು ಹೇಳ್ತಾರೆ. ಅಂತ ಹೇಳಿದ್ರೆ ಇವ್ರದ್ದು ವಾದ ತುಂಬ ಚೆನ್ನಾಗಿ ಆಗಿದೆ, ಇವರು ಗೆದ್ದರು ಇವತ್ತು, ಇವ್ರದ್ದು ಸರಿ ಇದೆ ಅನ್ನುವಂಥದ್ದು. ಸೊ ಆವಾಗ ಆ ಗೆದ್ದವರಿಗೆ ಸೋತವರೆಲ್ಲ ಬರೆದು ಕೊಡೋದು ಅದು ಇದೆಲ್ಲ ಇರ್ತದೆ. ಸೊ ಆ ಗೆದ್ದವರಿಗೆಲ್ಲ ಮಾಲೆ ಹಾಕೋದು, ಅವರಿಗೆಲ್ಲ ಬೇಕಾದ ಸನ್ಮಾನ ಮಾಡೋದೆಲ್ಲ ಇರ್ತದೆ. ಇದು ಜಲ್ಪ ಅಂತೇಳಿ. ಇನ್ನೊಂದು ವಿತಂಡ ಅಂತಿದೆ. ವಿತಂಡ ಅಂತೇಳಿದರೆ ಸಾಮಾನ್ಯವಾಗಿ ಬೇರೆ ಬೇರೆ ಮತದವರು ಇರ್ತಾರೆ. ಒಬ್ಬರು ವೈಷ್ಣವ ಮತ ಅಂತೇಳಿದರೆ ಇನ್ನೊಬ್ಬರು ಶೈವ ಮತ ಅಂತ. ಸೊ ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಇವರು ಯಾವುದು ತತ್ವವಾದ ಅಂತೇಳಿದರೆ ಭಗವಂತ ಬೇರೆ, ಜೀವರು ಬೇರೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಜೀವ ಮತ್ತು ಭಗವಂತ ಒಬ್ಬನೇ ಅಂತ. ಅದು ಸಿಕ್ಕಾಪಟ್ಟೆ ಗಲಾಟೆ ಜೋರು ಇರ್ತದೆ. ವಿತಂಡ ಅಂತೇಳಿದರೆ ನಾವು ಗೆಲ್ಲುವುದಾ ನೀವು ಗೆಲ್ಲುವುದಾ ಅಂತ, ನಿಮ್ಮದು ಸರಿಯಾ ನಮ್ಮದು ಸರಿಯಾ ಅಂತ. ಅವ್ರದ್ದು ಸರಿ ಅಂತಾರೆ, ಇವ್ರದ್ದು ಸರಿ ಅಂತಾರೆ. ಸೊ ಭಾಳ ದೊಡ್ಡ ಒಂದು ಗಲಾಟೆ ಥರದ ವಾದಗಳು ಇರ್ತವೆ, ಜೋರಾಗಿ ಬಿರುಸಾಗಿ. ಇದಕ್ಕೆ ವಿತಂಡ ಅಂತ ಹೆಸರು. ಸೊ ಹೀಗೆ ಭಾಳ ನಮೂನೆ ಅಂದರೆ ಅದರಲ್ಲಿ ಕೆಲವು ಸಲ ಪಾಖಂಡಿಗಳು ಬಂದು ಸೇರಿಬಿಡ್ತಾರೆ. ಪಾಖಂಡಿಗಳು ಅಂತೇಳಿದರೆ ನಮ್ಮದೇ ಸರಿ ನಿಮ್ಮದು ಸರಿ ಇಲ್ಲ ಅಂತ ಆ ರೀತಿ ಗಲಾಟೆ ಮಾಡುವವರು ಇರ್ತಾರೆ. ಇನ್ನೊಬ್ಬರದ್ದು ಕೂಡ ಸ್ವಲ್ಪ ಪಾಯಿಂಟ್ ಚೆನ್ನಾಗಿರ್ಬೋದಲ್ವ. ಸೊ ಆ ಪಾಯಿಂಟ್ ನಾವು ಒಪ್ಕೋತೀವಿ, ಆದರೆ ಈ ಪಾಯಿಂಟ್ ಮಾತ್ರ ನಮ್ಮದು ಹೀಗೆ ಅಂತ ಹೇಳಿದರೆ ಅದೊಂದು ಸ್ವಲ್ಪ ಒಂದು ಸಮಜಾಯಿಸಿಕೆ ಇರ್ತದೆ. ಇಲ್ಲ, ನೀವು ಹೇಳಿದ್ದೆಲ್ಲ ತಪ್ಪು, ನಾವು ಹೇಳಿದ್ದೆಲ್ಲ ಸರಿ ಅಂತ ಈ ಥರ ಎಲ್ಲ ವಾದಗಳು ನಡೆಯುವುದಂತ ಉಂಟು. ಪಾಖಂಡವಾದ ಅಂತ. ಇನ್ನೊಬ್ಬರದನ್ನು ಒಪ್ಪುವುದೇ ಇಲ್ಲ, ನಮ್ಮದು ಮಾತ್ರ ಸರಿ ಅಂತ. ಅದಕ್ಕೆ ಪಾಖಂಡಿಗಳಿಗೊಂದಿಗೆ ಅವರ ನಿಗ್ರಹಕ್ಕಾಗಿ ನಡೆಯುವ ಶಾಸ್ತ್ರ ಚರ್ಚೆ, ಅದಕ್ಕೆ ವಿತಂಡ ಅಂತ ಹೆಸರು. ಹೀಗೆ ಈ ವಾದ ಕಥೆಯಲ್ಲಿ ಮೂರು ಇದೆ: ಕಥಾ, ಜಲ್ಪ, ವಿತಂಡ ಅಂತೇಳಿ. ಹೀಗೆ ತತ್ವನಿರ್ಣಯಕ್ಕಾಗಿ ನಡೆಯುವಂಥ ಕಥಾ ಪ್ರಸಂಗದಲ್ಲಿ ಯಾವಾಗಲೂ ಪ್ರಾಶ್ನಿಕರು ಇಲ್ಲದಿದ್ದರೂ ನಡೀತದೆ. ಯಾಕೆಂದರೆ ಗುರು ಶಿಷ್ಯರು, ಗುರುಗಳು ಹೇಳಿದ್ದನ್ನೆಲ್ಲ ಶಿಷ್ಯರು ಕೇಳ್ಕೋತಾರೆ. ಆದರೆ ಜಲ್ಪ ಮತ್ತು ವಿತಂಡದಲ್ಲಿ ವಾದಿ ಪ್ರತಿವಾದಿಗಳೆಲ್ಲ ಇರುವಾಗ ಪ್ರಾಶ್ನಿಕರು ಇರಲೇಬೇಕು, ಜಡ್ಜಿ ಇರಲೇಬೇಕು. ಸೊ ಆ ರೀತಿ ಇಲ್ಲಿ ವೇದವ್ಯಾಸರೇ ಸ್ವಂತ ಭಗವಂತನೇ ತತ್ವ ನಿರ್ಣಯ ಮಾಡಿಸಿಕೊಡ್ತಾ ಇದ್ದಾನೆ ಅಂತ ಹೇಳುವಾಗ ಬಹಳ ಅತ್ಯುತ್ತಮವಾದ ಶಾಸ್ತ್ರ ಚರ್ಚೆ ಅಲ್ಲಿ ನಡೆಯಿತು ಅಂತ. ಸೊ ಹೀಗೆ 242ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ವೇಳೆಯರೆ ತತ್ವ ನಿರ್ಣಯ ಕಥಾಸು ನಿರ್ಣಯೋ ವಾಸುದೇವ ಗುಣ ವಿಸ್ತರೋ ಭವತ್ ನಾಸ್ತಿ ತತ್ ಸದೃಶ ಉತ್ತಮ ಕುತಃ ಪಾರ ಏಷನ ಸತೋನ್ಯ ಇತ್ಯಪಿ.
243ನೇ ಶ್ಲೋಕ. ಈ ತತ್ವ ನಿರ್ಣಯದಲ್ಲಿ ಏನೇನು ವಿಚಾರವಂತ ನಡೆಯಿತಂತ ಕೇಳಿದ್ರೆ, ತತ್ವ ನಿರ್ಣಯ ಕಥೆಗಳಲ್ಲಿ ಶ್ರೀಹರಿಗೆ ಸದೃಶನಾದವನು ಇಲ್ಲವೇ ಇಲ್ಲ, ಸದೃಶನಾದವನು ಇಲ್ಲವೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಅವನಿಗಿಂತ ಉತ್ತಮ ಎಲ್ಲಿಂದ ಬಂದವನು? ಇವನು ಪ್ರಕೃತಿಯನ್ನು ದಾಟಿದವನು ಅಥವಾ ತಾರತಮ್ಯದಲ್ಲಿ ಕೊನೆಯವನು. ಹೀಗೆ ಶ್ರೀಕೃಷ್ಣನ ಗುಣಗಳ ವಿಸ್ತಾರವುಳ್ಳ ಪರತತ್ವ ನಿರ್ಣಯವು ಆಯಿತು. ಆ ವಾಸುದೇವನಿಗಿಂತ ಮತ್ತೊಬ್ಬನು ಸರ್ವೋತ್ತಮನು ಇಲ್ಲವೆಂದು ನಿರ್ಣಯವು ಕೂಡ ಆಯಿತು. ತತ್ವ ನಿರ್ಣಯ ಕಥಾಸು ನಿರ್ಣಯೋ ವಾಸುದೇವ ಗುಣ ವಿಸ್ತರೋ ಭವತ್ ನಾಸ್ತಿ ತತ್ ಸದೃಶ ಉತ್ತಮ ಕುತಃ ಪಾರ ಏಷನ ತತೋನ್ಯ ಇತ್ಯಪಿ. ಇದು ಮಧ್ವ ವಿಜಯದ ಶ್ಲೋಕ ಥರನೇ ಇದೆ. ತತ್ವ ನಿರ್ಣಯ ಕಥಾಸು ನಿರ್ಣಯ, ತತ್ವ ನಿರ್ಣಯ ಕಥೆ ವಾದ ಚರ್ಚೆ ನಡೀತಾ ಇದೆ. ನಿರ್ಣಯ ತತ್ವ ನಿರ್ಣಯ ಆಗ್ತಾ ಇದೆ. ಏನಂತ? ವಾಸುದೇವ ಗುಣ ವಿಸ್ತರ ಅಭವತ್. ವಾಸುದೇವ ಅಂದರೆ ಭಗವಂತ, ಭಗವಂತನ ಗುಣ ವಿಸ್ತಾರ. ಏನೆಲ್ಲ ಗುಣಗಳಿದೆ, ಭಗವಂತನ ಎಷ್ಟೆಲ್ಲ ರೂಪಗಳಿದೆ. ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ 1,000 ರೂಪಗಳಿವೆ. ಆ ರೂಪಗಳಿಗೆ ಅನುಗುಣವಾಗಿ ಅವುಗಳಿಗೆ ಎಲ್ಲ ಕಥೆಗಳಿವೆ. ಸೊ ವಾಸುದೇವ ಗುಣ ವಿಸ್ತಾರ, ಎಷ್ಟು ಗುಣಗಳಿದೆ ಭಗವಂತನಿಗೆ, ಆ ಒಂದೊಂದು ಗುಣಗಳು ಪೂರ್ಣವಾದ ಗುಣಗಳು. ಏನೆಲ್ಲ ಭಗವಂತನ ಕಥೆಗಳು, ಭಾಗವತ ಮಹಿಮೆ. ಸೊ ಇಂತಹ ಮಹಾತ್ಮ್ಯ ಜ್ಞಾನದ ಕಥೆಗಳು. ವಿಸ್ತಾರೋ ಭವೇತ್ ಅಂದರೆ ವಿಸ್ತಾರವಾಗಿ ಚರ್ಚೆಗೊಂಡುವು. ವಿಸ್ತರೋ ಅಭವತ್, ವಿಸ್ತಾರ ಅಭವತ್. ನಾಸ್ತಿ ತತ್ ಸದೃಶ ಉತ್ತಮ. ನಾಸ್ತಿ ಇಲ್ಲ, ಅಸ್ತಿ ಅಂದರೆ ಇದೆ, ನಾಸ್ತಿ ಅಂದರೆ ಇಲ್ಲ. ನಾಸ್ತಿ ತತ್ ಸದೃಶ ಉತ್ತಮ ಕುತಃ. ತತ್ ಸದೃಶ ಭಗವಂತನ ಸದೃಶ ಅಂದರೆ ಭಗವಂತನ ಸಮ. ತತ್ ಸದೃಶ ನಾಸ್ತಿ, ಭಗವಂತನ ಸಮ ಯಾರೂ ಇಲ್ಲ. ಅದು ಮೊದಲು ನಿರ್ಣಯ ಆಯಿತು. ಭಗವಂತನ ಸಮ ಯಾರೂ ಇಲ್ಲ. ಹಾಗಾದರೆ ಭಗವಂತನ ಸಮವೇ ಯಾರೂ ಇಲ್ಲ ಅಂತಾದ ಮೇಲೆ ಉತ್ತಮ ಕುತಃ, ಹಾಗಾದರೆ ಭಗವಂತನಿಗಿಂತಲೂ ಉತ್ತಮ ಅಂತ ಹೇಳುವಂಥ ಮಾತು ಬೇಡವಲ್ಲ? ಉತ್ತಮ ಕುತಃ, ಉತ್ತಮ ಹೇಗೆ ಬರ್ತಾರೆ? ಭಗವಂತನ ಸಮವೇ ಯಾರೂ ಇಲ್ಲ. ಭಗವಂತನ ಅಷ್ಟು ಎತ್ತರದ ಅಲ್ಲಿವರೆಗಿದ್ದಾನೆ, ಬಾಕಿದ್ದವರೆಲ್ಲ ಇಲ್ಲಿವರೆಗೆ ಮುಟ್ಟಿದ್ದಾರೆ. ಇನ್ನು ಭಗವಂತ ಅಂದರೆ ಅಷ್ಟು ಎತ್ತರದಲ್ಲಿ, ಪರ್ವತದ ಕೊನೆಯಲ್ಲಿದ್ದಾನೆ ಭಗವಂತ. ಅಷ್ಟು ಎತ್ತರದಲ್ಲಿ, ಎಲ್ಲ ಗುಣಗಳಲ್ಲಿ ಎಲ್ಲ ಪೂರ್ಣತೆ ಇದ್ದು ಯಾವುದೇ ದೋಷ ಇಲ್ಲದ ಭಗವಂತ. ಸೊ ಹೌದಾ ಅಂತಿಕೊಂಡು ಭಗವಂತನ ಸಮನೇ ಯಾರೂ ಇಲ್ಲ. ತತ್ ಸದೃಶ ನಾಸ್ತಿ ಕುತಃ ಉತ್ತಮ. ಇನ್ನು ಉತ್ತಮ ಹೇಗಿರುವುದು? ಪಾರ ಏಷ ನ ಏಷ ನ ಪಾರ ತಥೋ ಅನ್ಯ ಇತ್ಯಪಿ ಅಂತೇಳಿದ್ರೆ, ತತಃ ಅವನಿಗಿಂತ, ಅನ್ಯ ಇನ್ನೊಬ್ಬ ಉತ್ತಮ, ನಾಸ್ತಿ ಇಲ್ಲ. ತಥೋ ಅನ್ಯ ನ, ತತಃ ಅನ್ಯ ನ ಅಂತೇಳಿದ್ರೆ ಭಗವಂತನಿಂದ ತತಃ ಅನ್ಯ ಇನ್ನು ಯಾರೂ ಕೂಡ ಇಲ್ಲ ಅಂತೇಳಿದ್ರೆ ಅವನಿಗಿಂತ ಉತ್ತಮ ಯಾರೂ ಇಲ್ಲ. ಬ್ರಹ್ಮದೇವರು ಭಗವಂತನ ಅಧೀನ, ಲಕ್ಷ್ಮೀದೇವಿ ಭಗವಂತನ ಅಧೀನ, ರುದ್ರದೇವರು ಭಗವಂತನ ಅಧೀನ. ಅಂದರೆ ಲಕ್ಷ್ಮೀದೇವಿ ಹೆಂಡತಿ, ಆಮೇಲಿಂದ ಬ್ರಹ್ಮದೇವರು ಮಗ, ಇನ್ನು ರುದ್ರದೇವರು ಪುಳ್ಳಿ ಅಂದರೆ ಮಗನ ಮಗ. ಸೊ ಎಲ್ಲ ಪರಿವಾರ ಎಲ್ಲ ಇರುವುದು ವಿನಃ ಭಗವಂತ ಯಜಮಾನ. ಭಗವಂತ ಎಲ್ಲ ಪೂರ್ಣ ಗುಣಗಳು ದೋಷ ಇಲ್ಲದವ, ಇನ್ಯಾರಿಲ್ಲ ಆ ಥರ. ತತಃ ನ ಅನ್ಯ ಉತ್ತಮ, ಉತ್ತಮ ಅನ್ನುವಂಥದ್ದು ಯಾರೂ ಇಲ್ಲ. ಇತಿ ಅಪಿ ಅದು ಸಹ ಚರ್ಚೆ ಆಯಿತು, ನಿರ್ಣಯ ಆಯಿತು. ಪಾರ ಏಷ ನ, ಏಷ ಪಾರ ಅಂದರೆ ಭಗವಂತನನ್ನು ದಾಟಿ ಮೇಲೆ, ಅಯ್ಯೋ ಭಗವಂತನ ಸಮವೇ ಯಾರಿಲ್ಲ, ಮತ್ತು ದಾಟುವುದು ಪ್ರಶ್ನೆಯೇ ಇಲ್ಲ. ಅಂದರೆ ಭಗವಂತನೇ ಕೊನೆಯದಾಗಿ ತಾರತಮ್ಯದಲ್ಲಿ ಟಾಪ್ ಮೋಸ್ಟ್, ಅತ್ಯಂತ ಎತ್ತರದಲ್ಲಿರುವಂಥ ಭಗವಂತ. ಆದ್ದರಿಂದ
ಇದೆಲ್ಲ ತತ್ವ ನಿರ್ಣಯ ಆಯಿತು. ಸೊ ತತ್ವ ನಿರ್ಣಯ ಆಗುವಾಗ ಭಗವಂತನಿಗಿಂತ ಉತ್ತಮ ಯಾರೂ ಇಲ್ಲ ಅಂತ ಹೇಳುವಾಗ ಯಾರು ಪ್ರಾಶ್ನಿಕರಾಗಿ ಕೂತಿದ್ದಾರೆ? ವೇದವ್ಯಾಸರೇ ಪ್ರಾಶ್ನಿಕರಾಗಿ ಕೂತಿದ್ದಾರೆ, ಭಗವಂತನೇ ಕೂತಿದ್ದಾನೆ. ಸುಮಾರು ಜನರಿಗೆ ಗೊತ್ತಿರ್ಬೋದು, ಆದರೆ ಎಲ್ರಿಗೂ ಗೊತ್ತಿದೆ ಅಲ್ಲಿ ಬಂದವರಿಗೆ ವೇದವ್ಯಾಸರೇ ಭಗವಂತ ಅಂತ ಎಲ್ರಿಗೂ ಗೊತ್ತಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಷ್ಟೆ. ಅಂದರೆ ಗೊತ್ತಿದ್ದವರಿಗೆಲ್ಲ ಗೊತ್ತಿದೆ, ಅರೆ ವೇದವ್ಯಾಸರೇ ಭಗವಂತ, ಶ್ರೀಕೃಷ್ಣನೇ ಭಗವಂತ, ಪರಶುರಾಮಾಚಾರ್ಯರೇ ಭಗವಂತ, ಭಗವಂತನ 3 ರೂಪಗಳು ಹೆಚ್ಚಿನವರಿಗೆಲ್ಲ ಗೊತ್ತಿಲ್ಲ ಅನ್ನುವಂಥದ್ದು ಈಗ ಬರ್ತದೆ ಇನ್ನು ಮುಂದಕ್ಕೆ. ಸೊ ಹೀಗೆ ಇದು ಇಷ್ಟೆಲ್ಲ ಚರ್ಚೆಗಳಾದವು ತತ್ವ ನಿರ್ಣಯ ಗೋಷ್ಠಿಗಳಲ್ಲಿ. ಶ್ರೀಹರಿಯ ಗುಣಪೂರ್ಣತ್ವ ನಿರ್ಣಯ, ಕಥಾಸು ತತ್ವ ನಿರ್ಣಯ, ವಾಸುದೇವ ಗುಣ ವಿಸ್ತಾರ. ವಾಸುದೇವ ಅಂದರೆ ಶ್ರೀಹರಿ ಭಗವಂತ, ಭಗವಂತನ ಗುಣ ವಿಸ್ತಾರ, ಗುಣಪೂರ್ಣತ್ವದ ನಿರ್ಣಯ ವಿಶೇಷವಾಗಿ ನಡೆಯಿತು. ವಿಸ್ತಾರವಾಗಿ ಚರ್ಚೆ ನಡೆದು ನಿರ್ಣಯಕ್ಕೆ ಬಂದರು, ವಿಶೇಷವಾಗಿ ನಿರ್ಣಯಕ್ಕೆ ಬಂದರು. ಭಗವಂತನಿಗೆ ಶ್ರೀಹರಿಗೆ ಸದೃಶನಾದವನೇ ಇಲ್ಲ, ಯಾರೂ ಸಮವೇ ಇಲ್ಲ ಅಂತೇಳಿದ ಮೇಲೆ ಇನ್ನು ಉತ್ತಮ ಎಂತಿದ್ದಾನು ಅಂದರೆ ಉತ್ತಮ ಎಲ್ಲಿದ್ದಾನು? ಅವನೇ ಭಗವಂತನೇ ತಾರತಮ್ಯದ ಕೊನೆ. ಅವನಿಗಿಂತ ಇನ್ನೊಂದು ಮೀರಿ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಯಾರೂ ಇಲ್ಲ ಅಂತ ನಿರ್ಣಯ ಆಯಿತು. ಹೀಗೆ ಒಳ್ಳೆ ರೀತಿಯ ಗೋಷ್ಠಿಗಳು ನಡೆದುವು. ಮುಂದೆ ಏನಾಯಿತು ಅಂತ ನೋಡುವ ವೈಲರೆ. ಬಾದರಾಯಣ ಪ್ರಭೋತ್ತರಾಮಯೋ ಷಣ್ವತೋ ಪರಮ ನಿರ್ಣಯ ಕೃತೆ ಮೋದಮಾನ ಜನತಾ ಸಮಾಗಮೇ ಪ್ರಚ್ಛದತ್ರ ನೃಪತಿರ್ಯತ ವ್ರತಂ. 244ನೇ ಶ್ಲೋಕ. ವೇದವ್ಯಾಸರು ಭೃಗುಕುಲದಲ್ಲಿ ಹುಟ್ಟಿದ ಪರಶುರಾಮ ದೇವರು ಕೇಳುತ್ತಿರಲು ಪರತತ್ವ ನಿರ್ಣಯವು ಮಾಡಲ್ಪಡುತ್ತಿರಲು ಸಂತೋಷ ಹೊಂದಿದ ಜನ ಸಮೂಹದ ಸೇರುವಿಕೆಯುಳ್ಳ ಅಂದರೆ ಬಂದಿರತಕ್ಕ ಜನರು ಸಂತುಷ್ಟರಾಗುತ್ತಿರಲು ಈ ಸಭೆಯಲ್ಲಿ ಧರ್ಮರಾಜನು ವ್ರತದಲ್ಲಿ ಆಸಕ್ತರಾದ ಭೀಷ್ಮಾಚಾರ್ಯರನ್ನು ಕುರಿತು ಇಲ್ಲಿ ಅಗ್ನಿಪೂಜಾರನು ಯಾರು ಅಂತ ಕೇಳುತ್ತಾನೆ. ಬಾದರಾಯಣ ಭೃಗುತ್ತರಾಮಯೋ ಶೃಣ್ವತೋ ಪರಮ ನಿರ್ಣಯೇ ಕೃತೆ ಮೋದಮಾನ ಜನತಾ ಸಮಾಗಮೇ ಅಪೃಚ್ಛತ್ ಅತ್ರ ನೃಪತಿರ್ಯತ ವ್ರತಂ. ಬಾದರಾಯಣ ಭಗವಾನ್ ವೇದವ್ಯಾಸರು ಭೃಗುತ್ತರಾಮಯೋ, ಭೃಗುತ್ತರಾಮ ಅಂದರೆ ಭೃಗುಕುಲ ತಿಲಕ, ರಾಮ ಅಂದರೆ ಪರಶುರಾಮ. ಸೊ ಭೃಗುಕುಲ ತಿಲಕ ಪರಶುರಾಮ, ಆಮೇಲೆ ವಸಿಷ್ಠ ಕುಲ ತಿಲಕ ವೇದವ್ಯಾಸರು. ಶೃಣ್ವತೋಹೋ ಬಾದರಾಯಣ ಭೃಗುತ್ತಮ ರಾಮ ಯೋಹೋ ಅವರ ಮಧ್ಯೆ, ಶೃಣ್ವತೋಹೋ ಅವರು ಕೇಳುವ ರೀತಿಯಲ್ಲೇ. ಇನ್ನು ಪರಮ ನಿರ್ಣಯ ಕೃತೆ ಎಲ್ಲ ನಿರ್ಣಯಗಳು, ಶಾಸ್ತ್ರ ನಿರ್ಣಯಗಳು ಎಲ್ಲ ಮಾಡಲ್ಪಡಲು ಮೋದಮಾನ ಜನತಾ ಸಮಾಗಮೇ. ಮೋದಮಾನ ಅಂದರೆ ಬಹಳ ಸಂತೋಷಗೊಂಡ, ಮೋದಮಾನ ಮೋದ ವಿನೋದ ಸಂಮೋದ. ಸೊ ಇದೆಲ್ಲ ಮೋದಕ್ಕೆ ಸಂಬಂಧಪಟ್ಟದ್ದೆಲ್ಲ ಅದು ಮೋದ ಅಂತ ಹೇಳಿದರೆ ಬಹಳ ಸಂತೋಷದಲ್ಲಿರುವಂಥದ್ದು. ಅದು ಮುದದಿಂದ ಶುರುವಾಗ್ತದೆ. ಮುದ ಅಂದರೆ ಪ್ರೀತಿ. ಸೊ ಸಂತೋಷ, ಮೋದ, ಆಮೇಲೆ ಸಂಮೋದ ಹೀಗೆಲ್ಲ ಬರ್ತದೆ. ಪರಮಮೋದ, ಪ್ರಮೋದ ಹೀಗೆ. ನಂತರ ಮೋದಮಾನ ಬಹಳ ಆನಂದದಿಂದ ಪುಳಕಿತರಾಗಿದ್ದಾರೆ. ಜನತಾ ಸಮಾಗಮೆ ಅಲ್ಲಿ ಬಂದಿರುವಂತಹ ಆಗಮೆ, ಸಮಾಗಮೆ ಅಂದರೆ ಸಮಾಗಮ ಅಂತ ಹೇಳಿದ್ರೆ ಏನು ಅಂದರೆ ಎಲ್ಲ ಆಗಮ ಬಂದು ಎಲ್ಲ ಮಾತಾಡಿಕೊಂಡು ಖುಷಿಯಲ್ಲಿ ಎಲ್ಲ ಇದ್ದಾರೆ. ಎಲ್ಲ ವಾದ ಆ ಚರ್ಚೆಗಳನ್ನೆಲ್ಲ ಭಕ್ತಿಯಿಂದ ಕೇಳ್ತಾ ಅಂತ ಅಹೋ ಭಾಗ್ಯ ಇದು ಅಂತೇಳಿ ಎಣಿಸಿಕೊಂಡು
ಸೊ ಎಲ್ಲ ಜನತಾ ಸಮಾಗಮೆ ಬಂದಿರುವಂಥ ದೊಡ್ಡ ಮೇಳ, ಅದು ಇಡೀ ಪ್ರಪಂಚನೇ ಒಟ್ಟಾಗಿದೆ ಅಲ್ಲಿ. ಜನತಾ ಸಮಾಗಮೆ ಅಂತ ದೊಡ್ಡ ಬೃಹತ್ತಾದ ಮೇಳದಲ್ಲಿ ಮೋದಮಾನ, ಎಲ್ಲರೂ ಸಂತೋಷದಿಂದ ಪುಳಕಿತರಾಗಲು ಅಷ್ಟಾಗುವಾಗ ಈಗ ಈ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲಿ ಮಾಲೆ ಎಲ್ಲಿ ಉಂಟು ಅಂತ ಎಲ್ಲ ಮಾಲೆ ರೆಡಿ ಇಲ್ವಾ, ಅಲ್ಲ ಉಂಟು ತಂದಿದ್ದೇವೆ, ಎಲ್ಲಿ ಉಂಟು ಎಲ್ಲಿ ಇಟ್ಟಿದ್ದೀರಿ ಅಂತ. ಸೊ ಮತ್ತೆ ತೆಗೆದುಕೊಡ್ತಾರೆ ಯಾರಾದರೂ, ಇಲ್ಲಿ ಉಂಟ್ರಿ ಇಲ್ಲಿ ಏನು ಅದು ಆ ಮಾಲೆ ಬಂತು, ಇದರಲ್ಲಿ ರಂಜದ ಮಾಲೆ ಇಲ್ಲ ಅಂತ. ಸೊ ಆಯಿತಾ, ಅದನ್ನು ಹುಡುಕಿ ಮತ್ತೆ ಒಟ್ಟು ಮಾಡ್ತಾರೆ. ಸೊ ಹಾಗೆ ಇಲ್ಲಿ ಏನು ವಿಷಯ, ಈಗ ಪೃಚ್ಛದತ್ರ ಕೇಳ್ತಾ ಇದ್ದಾರೆ ಯಜಮಾನ ಯುಧಿಷ್ಠಿರ. ಅಪೃಚ್ಛತ್ ಸಮಾಗಮೆ ಎಸ್ ಉಂಟು ನೋಡಿ ಆ. ಸೊ ಪೃಚ್ಛತ್ ಅಂದರೆ ಅಪೃಚ್ಛತ್ ಕೇಳಿದರು. ಯಾರು? ಯುಧಿಷ್ಠಿರ ಮಹಾರಾಜರು, ಯಜಮಾನ ಯಜ್ಞದ್ದು. ಅತ್ರ ಆ ಸಮಯದಲ್ಲಿ ಅಲ್ಲಿ ನೃಪತಿ ರಾಜ ಯುಧಿಷ್ಠಿರ. ನೃಪತಿ ಅಂದರೆ ಆ ಇಂದ್ರಪ್ರಸ್ಥದ ರಾಜ, ಈ ಮಹಾನ್ ಯಜ್ಞದ ಯಜಮಾನ ಯಾರು? ಯುಧಿಷ್ಠಿರ. ಪೃಚ್ಛತ್ ಅಪೃಚ್ಛತ್ ಭೂತಕಾಲ ಕೇಳಿದರು. ಅಪೃಚ್ಛತ್ ಅತ್ರ ಏನಂತ, ಯತವ್ರತಂ ನೃಪತಿ ಯತವ್ರತಂ. ಸೊ ನೃಪತಿರ್ ಯತವ್ರತಂ. ಯತವ್ರತಂ ಅಂದರೆ ಯಾರು ಅಂದರೆ ವೃತ ಮಾಡ್ತಾ ಇರುವವರು. ಅಂದರೆ ಯತ ಅಂತೇಳಿದರೆ ಏನು ಅಂದರೆ ಪ್ರಯತ್ನಪೂರ್ವಕವಾಗಿ ವ್ರತ ಮಾಡುವವರು. ಇದು ಏನು ವ್ರತ ಅಂತೇಳಿದರೆ ದೇವವ್ರತ ಅಂತ ಇದ್ದರು. ಭೀಷ್ಮಾಚಾರ್ಯರಿಗೆ ಮೊದಲ ಹೆಸರೇನು? ದೇವವ್ರತ. ಅವರಿಗೆ ಒಂದು ದಿವಸ ಗೊತ್ತಾಯಿತು ಅಪ್ಪ ಭಾರಿ ಬೇಜಾರಿನಲ್ಲಿದ್ದಾರೆ ಅಂತ. ಅಪ್ಪನನ್ನು ಕೇಳಿದರು, ಯಾಕೆ ಬೇಜಾರು ಅಂತ. ಅಪ್ಪ ಹೇಳಲಿಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಬಂದ ಮೇಲೆ ಭಾಳ ಬೇಜಾರಿನಲ್ಲಿ ಇದ್ದಾರೆ, ಚಿಂತಾ ಶೋಕದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಹಾಗಾದರೆ ಹೋಗಿ ಬಂದದ್ದು ಯಾವುದು? ರಥದಲ್ಲಿ ಅಲ್ವಾ. ಸಾರಥಿ ಹತ್ರ ಸಾರಥಿ ಹತ್ರ ಕೇಳುವಾಗ ಒಂದು ಕಡೆ ಹೋಗಿದ್ದೇವೆ, ಅಲ್ಲಿ ಒಂದು ಬಹಳ ಚಂದದ ಅಪ್ಸರಾಸ್ತ್ರೀಯನ್ನು ನೋಡಿದ್ದಾರೆ ಮಹಾರಾಜರು. ಅವಳನ್ನು ಮದುವೆ ಆಗಬೇಕಂತ ಹೋಗುವಾಗ ಅವಳ ಅಪ್ಪ ಆಗುವುದಿಲ್ಲ ಅಂತ ಹೇಳಿಬಿಟ್ಟ. ಇವರಿಗೆ ಬಹಳ ಚಿಂತಾಜನಕ ಅಂತ ಹೇಳಿದರೆ ಬಹಳ ಬೇಜಾರಾಗಿ ಕೂತಿದ್ದಾರೆ. ಅದೇ ಕಾರಣ ಬರುವಾಗ ಅವರ ಮುಖ ಸಪ್ಪಗಾಗಿ ಹೋಗಿತ್ತು ಅಂತ ಸಾರಥಿ ಹೇಳಿದಾಗ ಆ ಸಾರಥಿ ಹತ್ರ ಹೇಳ್ತಾರೆ, ಎಲ್ಲಿ ಅದು, ಯಾರದು ಆ ಸುಂದರ ಸ್ತ್ರೀ ಯಾರು, ಅವಳ ಅಪ್ಪ ಯಾರು, ಆ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ ಕರ್ಕೊಂಡು ಹೋದ. ಅಲ್ಲಿ ಕೇಳಿದಾಗ ಗೊತ್ತಾಯಿತು ಅದೇ ಯಾರದು, ಸತ್ಯವತಿ. ಆ ಮದುವೆ ಆಗಬೇಕಂತ ಕೇಳಿದಾಗ ತನ್ನ ಅಪ್ಪ ಶಂತನು, ಅವರು ಆ ಸತ್ಯವತಿಯ ಅಪ್ಪ ಆಗುವುದಿಲ್ಲ ಅಂತ ಹೇಳಿದರು. ಯಾಕೆ ಅಂತ ಕೇಳಿದ್ದಾರೆ ಅವರು, ನನ್ನ ಮಗಳನ್ನು ನೀನು ಮದುವೆ ಆಗ್ತೀಯಲ್ವಾ, ಅಂದರೆ ನನ್ನ ಮಗಳಿಗೆ ಹುಟ್ಟುವ ಮಗ ಅಲ್ಲಿಯ ರಾಜ ಆಗ್ತಾನಾ? ಶಂತನು ಯೋಚನೆ ಮಾಡಿದ, ಅಯ್ಯೋ ನನ್ನ ಮಗ ಭೀಷ್ಮ ಈಗಲೇ ಯುವರಾಜ ಆಗಿದೆ, ಇನ್ನು ನಾನು ಪುನಃ ಸತ್ಯವತಿಯನ್ನು ಮದುವೆ ಆಗಿ ಇನ್ನೊಂದು ಮಗು ಹುಟ್ಟಿದರೆ ಅವನನ್ನು ರಾಜ್ಯ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದ? ಇಂತಹ ದೇವವ್ರತ ಅನ್ನುವಂಥ ಇಂಥ 24 ಕ್ಯಾರೆಟ್ ಚಿನ್ನ ಇದು, ಇಂತಹ ಎಷ್ಟು 500 ವರ್ಷ ವಿದ್ಯಾಭ್ಯಾಸನೇ ಮಾಡಿದ್ದಾರೆ ಇವರು. ಅಂಥ ಭೀಷ್ಮಾಚಾರ್ಯರನ್ನು ದೇವವ್ರತನನ್ನು ಬಿಟ್ಟು ಇನ್ನು ಬೇರೆ ಯಾರಿಗಾದ ಸಿಂಹಾಸನ ಕೂರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಹಾಗಾದರೆ ಹುಡುಗಿ ಕೊಡೋದಿಲ್ಲ ಅಂತ ಹೋಗಿದ್ದಾರೆ. ಭೀಷ್ಮಾಚಾರ್ಯ ಹೇಳಿದರು, ಇಲ್ಲ ನಾನು ನಿಮಗೆ ಮಾತು ಕೊಡ್ತೇನೆ. ಅಲ್ಲ, ಮಾತು ಕೊಡುವವರು ತುಂಬ ಜನ ಇದ್ದಾರೆ ಅಂತ ಹೇಳುವಾಗ ಭೀಷ್ಮಾಚಾರ್ಯರು ಅಲ್ಲೇ ಪ್ರತಿಜ್ಞೆ ಮಾಡಿಬಿಡ್ತಾರೆ. ಏನಂದರೆ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ. ಆಮೇಲಿಂದ ನಾನು ಮದುವೆ ಆಗುವುದಿಲ್ಲ, ಆ ಬ್ರಹ್ಮಚಾರಿಯಾಗಿರ್ತೇನೆ, ನಾನು ಸಿಂಹಾಸನದಲ್ಲಿ ಕೂತುಕೊಳ್ಳುವುದೇ ಇಲ್ಲ. ಅಂದರೆ ಸತ್ಯವತಿಯನ್ನು ಮದುವೆ ಮಾಡಿಕೊಡಿ, ನನ್ನ ಅಪ್ಪನಿಗೆ ಹುಟ್ಟುವ ಮಗನೇ ಕೂತುಕೊಳ್ಳಿ ಸಿಂಹಾಸನದಲ್ಲಿ, ನಾನು ಸಿಂಹಾಸನದಲ್ಲಿ ಈ ಜನ್ಮದಲ್ಲಿ ಕೂತುಕೊಳ್ಳುವುದಿಲ್ಲ. ಇಂಥ ಭೀಷಣ ಪ್ರತಿಜ್ಞೆಯನ್ನು ಮಾಡಿಬಿಡ್ತಾರೆ ಭೀಷ್ಮಾಚಾರ್ಯರು. ಅವತ್ತಿನಿಂದ ಇವತ್ತಿನವರೆಗೂ ಅದೇ ವ್ರತದಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ಹೆಸರು ಯತವ್ರತ ಅಂತೇಳಿದರೆ, ಅಂತಹ ಭೀಷಣ ಪ್ರತಿಜ್ಞೆಯನ್ನು ಮಾಡಿ ಪ್ರತಿಜ್ಞೆಗೆ ಅನುಗುಣವಾಗಿ ಆ ರೀತಿ ಊರ್ಧ್ವರೇತಸ್ ಬ್ರಹ್ಮಚರ್ಯ ಅಂತ ಹೆಸರು. ಆ ಸ್ತ್ರೀಯರ ಕಡೆ ಅವರು ಮುಖ ಮಾಡಿ ನೋಡುವುದು ಸಮೇತ ಇಲ್ಲ ಅಂತೇಳಿದರೆ, ಸನ್ಯಾಸಿಗಳು ನೋಡಲಿಕ್ಕೂ ಕೂಡುದು ಅಂತ ಇದೆ. ಯಾಕಂದರೆ ನೋಡಿದರೆ ಸ್ತ್ರೀಯರೆಲ್ಲ ಬಹಳ ಚೆಂದ ಮಾಡಿಕೊಂಡು ಬಂದಿರ್ತಾರೆ, ಇವ್ರದ್ದು ಮನಸ್ಸೇನಾದರೂ ವಿಚಲಿತ ಆದರೆ ಕಷ್ಟ ಅಂಥೇಳಿ ಅವರಿಗೆ ಏನು ಹೇಳಿರ್ತಾರೆ ಗುರುಗಳು, ನೋಡಲಿಕ್ಕೂ ಕೂಡುದು ಅಂತ. ಆ ರೀತಿಯಲ್ಲಿ
ಅದಕ್ಕೆ ಹೆಸರು ಅಂಥ ನಿಷ್ಠೆಯ ಬ್ರಹ್ಮಚರ್ಯ, ಊರ್ಧ್ವರೇತಸ್ ಬ್ರಹ್ಮಚರ್ಯ ಅಂಥ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಸಿಂಹಾಸನದಲ್ಲಿ ಕೂತುಕೊಳ್ಳದೆ ಮದುವೆ ಆಗದೆ ಆ ವ್ರತವನ್ನು ಆಜನ್ಮ ಪರ್ಯಂತ ನಡೆಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಸೊ ಅಂಥ ಭೀಷ್ಮಾಚಾರ್ಯರನ್ನು ಯುಧಿಷ್ಠಿರ ಈ ಮಾತನ್ನು ಕೇಳಿದರು. ನೃಪತಿ ರಾಜ ಯುಧಿಷ್ಠಿರ ಅಪೃಚ್ಛತ್ ಕೇಳಿದರು. ಪೃಚ್ಛತಿ ಅಂದರೆ ಕೇಳುವುದು, ಪೃಚ್ಛತಿ ಪೃಚ್ಛಂತಿ ಎಲ್ಲ ಸೇರಿ ಕೇಳಿದರೆ ಪೃಚ್ಛಂತಿ. ಸೊ ಇಲ್ಲಿ ಅಪೃಚ್ಛತ್ ಭೂತಕಾಲದಲ್ಲಿ ಅದರ ಅರ್ಥ ಕೇಳಿದರು. ಏನು ಕೇಳಿದರು? ಯಾರನ್ನು ಕೇಳಿದರು? ಭೀಷ್ಮಾಚಾರ್ಯರನ್ನು ಕೇಳಿದರು. ಎಂಥ ಭೀಷ್ಮಾಚಾರ್ಯರು ಅಂತ ಹೇಳಿದರೆ ಆಜನ್ಮ ಪರ್ಯಂತ ಬ್ರಹ್ಮಚರ್ಯ ಎಂಥ ನಿಷ್ಠಾ ಬ್ರಹ್ಮಚರ್ಯ, ಅದು ಊರ್ಧ್ವರೇತಸ್ ಅಂಥ ಕಠಿಣ ನಿಷ್ಠೆಯ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇರುವಂಥದ್ದು. ಸಿಂಹಾಸನದಲ್ಲಿ ಯಾರು ಕೂತ್ಕೊಳ್ತಾರೋ ಅವರ ರಕ್ಷಣೆಯ ಜವಾಬ್ದಾರಿ ಮಾತ್ರ ತನಗೆ. ತಾನು ಎಂದೂ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದಿಲ್ಲ ಈ ಜನ್ಮ ಪರ್ಯಂತ ಅಂತ ಪ್ರತಿಜ್ಞೆ ಮಾಡಿ ಅದಕ್ಕೆ ಸರಿಯಾಗಿ ಆ ಪ್ರತಿಜ್ಞೆಯನ್ನು ಪಾಲಿಸುತ್ತಾ ವೃತಬದ್ಧರಾಗಿರುವಂತಹ ಭೀಷ್ಮಾಚಾರ್ಯರನ್ನು ಈ ಯುಧಿಷ್ಠಿರ ಒಂದು ಮಾತನ್ನು ಕೇಳಿದರು. 240 ಈ 4ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ವೇದವ್ಯಾಸರು ಮತ್ತು ಪರಶುರಾಮರು ಇಬ್ಬರು ಆಲಿಸ್ತಾ ಇದ್ದಾರೆ. ಏನಪ್ಪ ಯುಧಿಷ್ಠಿರ ಏನು ಅಂತ. ಯುಧಿಷ್ಠಿರ ಏನೋ ಒಂದು ಕೇಳಬೇಕು ಏನು ಕೇಳಬೇಕು ಅಂತ ಹೇಳಿದರೆ ಇವರಿಬ್ಬರು ಶೃಣ್ವತೋ, ಇವರಿಬ್ಬರು ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ ಏನಪ್ಪ ಪ್ರಾಬ್ಲಮ್ಮು ಯುಧಿಷ್ಠಿರನದ್ದು ಅಂತ. ಆಗ ಎಲ್ಲ ಪರತತ್ವದ ನಿರ್ಣಯ, ಭಗವಂತನ ಬಗ್ಗೆ ತತ್ವ ಚರ್ಚೆ ನಡೆದು ಆ ತತ್ವವಾದದ ನಿರ್ಣಯಗಳು, ತತ್ವಜ್ಞಾನದ ನಿರ್ಣಯವನ್ನು ಕೇಳಿ ಆನಂದಭರಿತರಾದ ಜನಸಮೂಹದ ಮಧ್ಯೆ ಆ ಯಾಗಶಾಲೆಯಲ್ಲಿ ಈ ಯಜ್ಞದ ಮಧ್ಯದಲ್ಲಿ ಧರ್ಮರಾಜ ಯುಧಿಷ್ಠಿರ ನೃಪತಿ ಅಪೃಚ್ಛತ್ ಕೇಳಿಕೊಂಡ ಯತವೃತಂ ವೃತನಿಷ್ಠರಾದ ಭೀಷ್ಮಾಚಾರ್ಯರನ್ನು ಈ ಪ್ರಶ್ನೆ ಕೇಳಿದ ಅನ್ನುವಂಥದ್ದು. ಏನು ಪ್ರಶ್ನೆ ಕೇಳಿದ್ದು, ಏನು ಸಂಗತಿ ಅನ್ನುವಂಥದ್ದನ್ನು ನಾಳೆ ನೋಡುವ. ಅದೇ ಈಗ ಮುಖ್ಯವಾದ ಏನಿದೆ ಪ್ರಸಂಗಕ್ಕೆ ನಾವು ಬರ್ತಾ ಇದ್ದೀವಿ. ಯಾವುದರಲ್ಲಿ? ರಾಜಸೂಯ ಯಾಗದ ಅತಿ ಮುಖ್ಯವಾದ ಅಗ್ರಪೂಜೆಯ ಪ್ರಸಂಗ. ಕೃಷ್ಣಾರ್ಪಣ ವಸ್ತು.